ಹಲೋ ಸ್ನೇಹಿತರೆ, ಇವತ್ತು ನಾವು ಒಂದು ಕ್ರಾಸ್ ಟೇಬಲಲ್ಲಿರೋ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಕ್ಯಾಟಗಿರಿ, ಸಬ್ ಕ್ಯಾಟಗಿರಿ, ಸೆಗ್ಮೆಂಟ್ ಆ್ಯಂಡ್ ಸೇಲ್ಸ್ ಈ 4 ಫೀಲ್ಡ್ಸ್ ತೊಗೊಂಡ್ಬಿಟ್ಟು ಒಂದು ಕ್ರಾಸ್ ಟೇಬಲನ್ನು ಕ್ರಿಯೇಟ್ ಮಾಡಿದ್ದೀವಿ. ಇವಾಗ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ನೋಡಿದರೆ ನೋಡಿದರೆ 174,823 ಅದನ್ನು ಇವಾಗ ತುಂಬ ರೆಕಾರ್ಡ್ಸ್ ಇದ್ದರೆ ಈಗ ನೋಡಿಬಿಟ್ಟು ಕಂಡುಹಿಡಿಯೋದು ಕಷ್ಟ. ಸೊ ನಾನು ಫಸ್ಟ್ ಟೋಟಲ್ ತೊಗೊತಾ ಇದ್ದೀನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಟೋಟಲ್ ಯೂಸಿಂಗ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮ್ಯಾಕ್ಸ್ ತೊಗೊಂಡ್ರೆ 174,823 ಅಲ್ವಾ. ಈ ವ್ಯಾಲ್ಯೂನ ನನಗೆ ಒಂದು ಸಿಂಗಲ್ ಸ್ಕೇಲಾರ್ ವ್ಯಾಲ್ಯೂ ಆಗಿ ಒಂದು ನ್ಯೂ ಶೀಟಲ್ಲಿ ಬೇಕು. ಇಲ್ಲಿ ಒಂದು ಸಿಂಗಲ್ ವ್ಯಾಲ್ಯೂ ಆಗಿ ಒಂದು ಸ್ಕೇಲಾರ್ ವ್ಯಾಲ್ಯೂ ಆಗಿ ತೋರಿಸ್ಬೇಕು. ಸೊ ಅದನ್ನು ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ಇವಾಗ ಒಂದು ಫಿಸಿಕಲ್ ಆಗಿ ಒಂದು ಕ್ರಾಸ್ ಟೇಬಲನ್ನು ಕ್ರಿಯೇಟ್ ಮಾಡಿದ್ದೀವಿ ಇನ್ ವಿಜುವಲೈಸೇಷನ್, ನಾಟ್ ಇನ್ ಮೆಮೊರಿ. ಇನ್ ವಿಜುವಲೈಸೇಷನ್ನ ಒಂದು ಕ್ರಾಸ್ ಟೇಬಲನ್ನು ಕ್ರಿಯೇಟ್ ಮಾಡಿದ್ದೀವಿ. ಹಾಗೆ ನಾವು ವರ್ಚುವಲ್ ಆಗಿ ಒಂದು ಕ್ರಾಸ್ ಟೇಬಲನ್ನು ಕ್ರಿಯೇಟ್ ಮಾಡಬೇಕು. ಆ ವರ್ಚುವಲ್ ಆಗಿ ಒಂದು ಕ್ರಾಸ್ ಟೇಬಲ್ ಹೀಗೆ ಕ್ರಿಯೇಟ್ ಮಾಡಿದ ಮೇಲೆ ಅದ್ರ ಮೇಲೆ ಮ್ಯಾಕ್ಸ್ ಫಂಕ್ಷನ್ ಯೂಸ್ ಮಾಡಿಬಿಟ್ಟು ಮ್ಯಾಕ್ಸ್ ಫಂಕ್ಷನ್ ಯೂಸ್ ಮಾಡಿ ನಾವು ಈ ಡಿಸೈರ್ಡ್ ಔಟ್ಪುಟನ್ನು ಅಚೀವ್ ಮಾಡ್ಬೋದು. ಸೊ ಫಸ್ಟ್ ನಾನೊಂದು ಕ್ಯಾಲ್ಕುಲೇಷನ್ನ ಓಪನ್ ಮಾಡ್ತಾಯಿದ್ದೀನಿ. ಮ್ಯಾಕ್ಸ್ ಅಂತ ಹೆಸರು ಕೊಡೋಣ. ಇಲ್ಲಿ ನಾವು ಒಂದು ವರ್ಚುವಲ್ ಆಗಿ ಒಂದು ಕ್ರಾಸ್ ಟೇಬಲನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಒಂದು ಎಲ್ ಒ ಡಿ ಫಂಕ್ಷನ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಫಿಕ್ಸ್ಡ್ ಎಲ್ ಒ ಡಿ. ಫಿಕ್ಸ್ಡ್ ನಾವು ಯೂಸ್ ಮಾಡ್ತಿರೋ ಡೈಮೆನ್ಷನ್ಸ್ ಬಂದುಬಿಟ್ಟು ಕ್ಯಾಟಗಿರಿ, ಸಬ್ ಕ್ಯಾಟಗಿರಿ ಆ್ಯಂಡ್ ಸೆಗ್ಮೆಂಟ್. ಆ್ಯಂಡ್ ನಮಗೆ ಬೇಕಾಗಿರೋ ಅಗ್ರಿಗೇಷನ್ ಬಂದುಬಿಟ್ಟು ಸಮ್ ಆಫ್ ಸೇಲ್ಸ್. ಇವಾಗ ವರ್ಚುವಲ್ ಆಗಿ ನಮಗೆ ಒಂದು ಕ್ರಾಸ್ ಟೇಬಲ್ ಕ್ರಿಯೇಟ್ ಆಗಿದೆ, ಸೇಮ್ ಲೈಕ್ ದಿಸ್. ಇಲ್ಲಿ ಹೇಗಿದೆಯೋ ಹಾಗೆ ಒಂದು ವರ್ಚುವಲ್ ಆಗಿ ಇನ್ ಮೆಮೊರಿ ಒಂದು ಕ್ರಾಸ್ ಟೇಬಲ್ ಕ್ರಿಯೇಟ್ ಆಗಿದೆ. ಅದ್ರ ಮೇಲೆ ಮ್ಯಾಕ್ಸ್ ಫಂಕ್ಷನ್ನ ಯೂಸ್ ಮಾಡ್ಕೊಳ್ಳೋಣ. ಮ್ಯಾಕ್ಸ್ ಓಕೆ ಕೊಡ್ತಾ ಇದ್ದೀನಿ. ನ್ಯೂ ಶೀಟಿಗೆ ಹೋಗೋಣ. ಇದನ್ನು ಟೆಕ್ಸ್ಟಿಗೆ ಡ್ರ್ಯಾಗ್ ಮಾಡೋಣ. 174,823 ನಮಗೆ ಬೇಕಾಗಿರೋ ಔಟ್ಪುಟ್ ಸಿಕ್ಕಿದೆ. ಇಫ್ ಇನ್ ಕೇಸ್ ನನಗೆ ಮಿನಿಮಮ್ ವ್ಯಾಲ್ಯೂ ಬೇಕು, ಅವಾಗ ಏನು ಮಾಡೋದು, ಇಲ್ಲಿ ಹೋಗ್ಬಿಟ್ಟು ಮ್ಯಾಕ್ಸ್ ಇರೋ ಪ್ಲೇಸಲ್ಲಿ ಮಿನಿಮಮ್ ಕೊಡೋದು. ಅಪ್ಲೈ ನೋಡಿದೆ ಮಿನಿಮಮ್ ವ್ಯಾಲ್ಯೂ 642.3. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ ಮಿನಿಮಮ್ 642. ಇದನ್ನು ನಾವು ಟ್ಯಾಬ್ಲೋ ಅಲ್ಲಿ ನೋಡಿದ್ವಿ. ಪವರ್ ಬಿ ಅಲ್ಲಿ ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ನಾವಿವಾಗ ಇದನ್ನು ಪವರ್ ಬಿ ಅಲ್ಲಿ ಹೇಗೆ ಅಚೀವ್ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವೊಂದು ಕ್ಯಾಲ್ಕುಲೇಟಿವ್ ಮೆಷರ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಹೆಸರು ಬಂದ್ಬಿಟ್ಟು ಮ್ಯಾಕ್ಸ್ ಅಂತಲೇ ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಅಲ್ಲಿ ಫಿಕ್ಸ್ಡ್ ಎಲ್ ಒ ಡಿ ಹೇಗೆ ಯೂಸ್ ಮಾಡಿದ್ವೋ ಒಂದು ವರ್ಚುವಲ್ ಟೇಬಲ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಇಲ್ಲಿ ನಾವು ಒಂದು ಸಮ್ಮರೈಸ್ ಅಂತ ಒಂದು ಫಂಕ್ಷನ್ ಸಿಗುತ್ತೆ. ಅದ್ರ ಔಟ್ಪುಟ್ ಕೂಡ ಒಂದು ಟೇಬಲ್. ಸಮ್ಮರೈಸ್ ಫಂಕ್ಷನ್ನ ಯೂಸ್ ಮಾಡಿಬಿಟ್ಟು ಸಮ್ಮರೈಸ್ ಆ್ಯಂಡ್ ಟೇಬಲ್ ಕೇಳ್ತಿದೆ. ಯಾವ ಟೇಬಲ್? ಇಲ್ಲಿ ಆರ್ಡರ್ಸ್ ಟೇಬಲ್ನ ಯೂಸ್ ಮಾಡ್ತಾಯಿದ್ವಿ. ಇಲ್ಲಿ ನಾವು ಯಾವ್ಯಾವ ಕಾಲಮ್ಸಿಂದ ಈ ಟೇಬಲ್ನ ಗ್ರೂಪ್ ಮಾಡಬೇಕಾಗ್ತದೆ, ಈ ಮೆಷರ್ನ ಹೇಗೆ ಯಾವ್ಯಾವ ಕಾಲಮ್ಸಿಂದ ಈ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ಸ್ನ ಗ್ರೂಪ್ ಮಾಡಬೇಕು ಅಂತ ನೋಡ್ತಾ ಇದ್ವಿ ಅನ್ನೋದನ್ನು ಕೊಡಬೇಕು. ಸೊ ನಾವಿಲ್ಲಿ ಕ್ಯಾಟಗಿರಿ, ಸಬ್ ಕ್ಯಾಟಗಿರಿ ಆ್ಯಂಡ್ ಸೆಗ್ಮೆಂಟ್. ಇವಾಗ ನೆಕ್ಸ್ಟ್ ಆ ಗ್ರೂಪ್ ಮಾಡ್ತಿರೋ ಮೆಷರ್ನ ನೇಮ್ ಏನು ಕೊಡಬೇಕಂತ ಇದ್ದೀವಿ, ಸೇಲ್ಸ್ ಅಂತಲೇ ಕೊಡೋಣ ಅದಕ್ಕೆ. ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಏನು ಅಗ್ರಿಗೇಷನಿಂದ ಈ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ಸ್ನ ಗ್ರೂಪ್ ಮಾಡಬೇಕಂತ ಇದ್ವಿ, ಇಂದ ಅಲ್ವಾ, ಸಮ್ ಆಫ್ ಸೇಲ್ಸ್. ನಾನು ಇದನ್ನು ಡೈರೆಕ್ಟಾಗಿ ಓಕೆ ಕ್ಲಿಕ್ ಮಾಡಿದರೆ ನಮಗೆ ಎರರ್ ತೋರಿಸುತ್ತೆ. ಯಾಕಂತಂದರೆ ಈ ಸಮ್ಮರೈಸ್ ಫಂಕ್ಷನ್ ಬಂದುಬಿಟ್ಟು ಒಂದು ಟೇಬಲನ್ನು ಕ್ರಿಯೇಟ್ ಮಾಡುತ್ತೆ. ಇನ್ ಮೆಮೊರಿ ಒಂದು ಟೇಬಲನ್ನು ಕ್ರಿಯೇಟ್ ಮಾಡುತ್ತೆ. ನಾವಿಲ್ಲಿ ಕ್ಯಾಲ್ಕುಲೇಟಿವ್ ಮೆಷರ್ ತೊಗೊಂಡಿರೋದಲ್ವಾ. ಕ್ಯಾಲ್ಕುಲೇಟಿವ್ ಮೆಷರ್ ಬಂದುಬಿಟ್ಟು ಒಂದು ಸ್ಕೇಲಾರ್ ವ್ಯಾಲ್ಯೂನ ಮಾತ್ರ ಔಟ್ಪುಟ್ ಕೊಡೋಕ್ಕೆ ಸಾಧ್ಯ ಕ್ಯಾಲ್ಕುಲೇಟಿವ್ ಮೆಷರಿಂದ. ಸೊ ನಾವು ಈ ಟೇಬಲ್ ಮೇಲೆ
ನಮಗೆ ಬೇಕಾಗಿರೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ವಾ, ಅದಕ್ಕೆ ಮ್ಯಾಕ್ಸ್ ಎಕ್ಸ್ ಫಂಕ್ಷನ್ನೇ ಯೂಸ್ ಮಾಡೋಣ. ಮ್ಯಾಕ್ಸ್ ಎಕ್ಸ್ ಫಂಕ್ಷನ್ನ ಇನ್ಪುಟ್ ಏನು, ಒಂದು ಟೇಬಲ್ ಕೇಳುತ್ತೆ. ಆ ಟೇಬಲನ್ನು ಈ ವರ್ಚುವಲ್ ಟೇಬಲ್ ನಾವು ಇವಾಗ ಯಾವ ವರ್ಚುವಲ್ ಇನ್ ಮೆಮೊರಿ ನಾವು ಯಾವ ಟೇಬಲ್ನ ಕ್ರಿಯೇಟ್ ಮಾಡಿದ್ವೋ ಅದನ್ನು ತೊಗೊಳ್ಳೋಣ. ಆ್ಯಂಡ್ ಎಕ್ಸ್ಪ್ರೆಷನ್ ಬಂದುಬಿಟ್ಟು ಏನು, ಇಲ್ಲಿ ನಾವು ಸೇಲ್ಸ್ ಅನ್ನೋ ಒಂದು ಕಾಲಮನ್ನು ಕ್ರಿಯೇಟ್ ಮಾಡಿದ್ವಿ, ಗ್ರೂಪ್ ಮಾಡಿಬಿಟ್ಟು ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ಸ್ನ. ಸೊ ಆ ಸೇಲ್ಸ್ ಅಂತ ಇರೋ ಈ ಕಾಲಮಲ್ಲಿ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ನಾವು ಕೇಳ್ದಂಗೆ. ಸೊ ಸೇಲ್ಸ್ ಓಕೆ ಕೊಡ್ತಾ ಇದ್ದೀನಿ. ಇವಾಗ ಈ ಮ್ಯಾಕ್ಸ್ ಅಂತ ಬರೆದಿದ್ದು ಮೆಷರ್ನ ವಿಜುವಲೈಸೇಷನ್ಗೆ ಡ್ರ್ಯಾಗ್ ಮಾಡೋಣ. ಇವಾಗ ನೋಡಿದರೆ 174.83 ನಾವು ಬೇಕಾಗಿರೋ ಔಟ್ಪುಟ್ ಸಿಕ್ಕಿದೆ, 174,823. ಅದೇ ಇಲ್ಲಿ ಸೇಮ್ ನಮ್ಮ ಟ್ಯಾಬ್ಲೂ ಅಲ್ಲಿ ಬೇಕಾಗಿರೋ ಔಟ್ಪುಟ್ ಸಿಕ್ಕಿದೆ. ಸೊ ಹೀಗೆ ಈ ಸಿನಾರಿಯೋನ ಟ್ಯಾಬ್ಲೂ ಮತ್ತು ಪವರ್ ಬಿ ಐಯಲ್ಲಿ ಈ ಥರ ಅಚೀವ್ ಮಾಡ್ಬೋದು. ನಂಬರ್ ಆಫ್ ವೇಸ್ ಇರುತ್ತೆ, ಬಟ್ ಇದೊಂದು ಮೆಥಡ್. ಈ ಥರ ಸಿನಾರಿಯೋಸ್ಗಾಗಿ ನಮ್ಮ ಡೇಟಾ ಅನಾಲಿಟಿಕ್ಸ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.